ನಮಸ್ಕಾರ ಕರ್ನಾಟಕ. 2-3 ದಿವಸದಿಂದ ಟಿವಿ ಚಾನೆಲ್ಸು SIT ಇವತ್ತು ಖತಮ, SIT ಇವತ್ತು ಮುಗಿದೋಗುತ್ತಾ, 13ನೇ ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ, IPS ಆಫೀಸರ್ SITನಲ್ಲಿದ್ದಂಥ IPS ಆಫೀಸರ್ ಅನುಚೇತು ಗೃಹ ಮಂತ್ರಿಗಳನ್ನ ಭೇಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈ SIT ಬಗ್ಗೆ ಅಂತಿಮ ತೀರ್ಮಾನ ಮುಚ್ಚಕ್ಕೆ ತಗೊಳ್ತಾ ಇದ್ದಾರೆ. ನನಗೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮಾಧ್ಯಮದವರು ತಾವೆಲ್ಲ ಬುದ್ಧಿವಂತರು ಅಂತ ನಿಮ್ಮಗಳನ್ನ ನಾವು ಮಾಧ್ಯಮ ಅಂತೀವಿ. ಅದರಲ್ಲಿರೋರು ಕೂಡ ನೈತಿಕತೆ ಮತ್ತೆ ಬುದ್ಧಿವಂತರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. SIT ರಚನೆ ಮಾಡ್ಬೇಕಾದ್ರೆ ಯಾವ ರೀತಿ ಕಾನೂನು ಪ್ರೊಸೀಜರ್ ಫಾಲೋ ಮಾಡಬೇಕಾಗತ್ತೆ, ಅದೇ ರೀತಿ ಅದನ್ನ ಕ್ಲೋಸ್ ಮಾಡ್ಬೇಕಾರೆ ಅಥವಾ ಮುಕ್ತಾಯಗೊಳ್ಬೇಕಾರೆ ಅಥವಾ ಅಂತಿಮ ವರದಿ ಕೊಡಬೇಕಾದ್ರೂ ಕೂಡ ಎಲ್ಲ ಪ್ರೊಸೀಜರ್ಸ್ ಇರ್ತದೆ. ಸರ್ಕಾರ ಏನಾದರೂ ಅಂತಿಮ ವರದಿ ಕೇಳಿದ್ಯಾ ಅಥವಾ ಇಂಟ್ರೀಮ್ ರಿಪೋರ್ಟ್ ಆದ್ಮೇಲೆ ಕ್ಲೋಸ್ ಮಾಡ್ತೀವಿ ಅಂತ ಸರ್ಕಾರ ಏನಾದರೂ ಹೇಳಿಕೆ ಕೊಟ್ಟಿದ್ದಾರಾ ಸಂಬಂಧಪಟ್ಟಂತ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು? ಏನೂ ಇಲ್ಲ ಅಂತಂದ್ಮೇಲೆ ಯಾಕೆ ಈ ರೀತಿ ಸುಳ್ಳು ಪ್ರಸಾರವನ್ನ SIT ಮುಚ್ಚಲಿಕ್ಕೆ ತನ್ನದೇ ಆದಂತ ಪ್ರೊಸೀಜರ್ಸ್ ಇದೆ. ನೀವು ಕೊಲೆಗಾರ ಹತ್ರ ಬ್ರೀಫ್ ಕೇಸ್ಗಳು ಇಸ್ಕೊಂಡು ನಿಮ್ಮ ಚಾನೆಲ್ಗಳು ನಡೆಸೋಕ್ಕೋಸ್ಕರ ಹುಚ್ಚುಚ್ಚುವಾಗಿ ಮಾಧ್ಯಮಗಳಲ್ಲಿ ನಿಮ್ಮ ನೈತಿಕತೆಯನ್ನ, ನಿಮ್ಮ ಹೊಣೆಗಾರಿಕೆಯನ್ನ ಬಿಟ್ಟು ಪ್ರಸಾರ ಮಾಡ್ತೀರಿ ಅಂತಂದ್ರೆ, ನೀವೇನೋ ಬುದ್ಧಿವಂತಿರ್ಬೋದು. ಸಾಮಾಜಿಕ ಜಾಲತಾಣಗಳು ಬಂದ್ಮೇಲೆ, ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಸಾಮಾನ್ಯ ಜನ ಒಂದು 30% ಟಿವಿಗಳನ್ನ ನೋಡ್ತಾ ಇದ್ದಾರೆ. ಇನ್ನು ಮುಂದೆ ಖಂಡಿತವಾಗಿಯೂ ನೀವು ಇದೇ ರೀತಿ ಮುಂದುವರೆದ್ರೆ ಆ 30%, 70% ಬರೀ ಸೋಷಿಯಲ್ ಮೀಡಿಯಾನ ಜನ ನೋಡ್ತಾ ಇರೋದು. 30% ನೀವು ಕೋಟ್ಯಾಂತರ ರೂಪಾಯಿ ಹಾಕಿ ನಿಮ್ಮ ಚಾನೆಲ್ ಕೂಡ ಯಾರು ನೋಡಿದಿರೋ ಮಟ್ಟಕ್ಕೆ ಬಂದಿದ್ದಾರೆ. ನೀವುಗಳು ಕೂಡ ಅದೇ ರೀತಿ ನೈತಿಕತೆ ಇಲ್ದಿರ, ನಾನೆಲ್ಲರೂ ಅಂತ ಹೇಳ್ತಲ್ಲ, ಬ್ರೀಫ್ ಕೇಸ್ ಇಸ್ಕೊಂಡು ಪ್ರಸಾರ ಮಾಡೋ ಮಾಧ್ಯಮಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಸ್ಯಾಟಲೈಟ್ ಚಾನೆಲ್ಗಳು. ನಾನು ಇಂಥವ್ರೆ ಅಂತ ಹೇಳಕ್ ಹೋಗಲ್ಲ. ಕೆಲವರು ಏನೂ ಮಾಡ್ದಿರಾ ಸಾಯಂಕಾಲ 8 ಗಂಟೆಗೆ ಕಿತ್ತೋಗಿರೋ ಹರಿಕತೆನ ತಮ್ಮ ಟಿವಿಗಳಲ್ಲಿ ಪ್ರಸಾರ ಮಾಡಿ ತಾವು ಬುದ್ಧಿವಂತು ಅಂತ ಪ್ರಸಾರ ಮಾಡೋದು. ಇನ್ನೊಬ್ರು ಬ್ರೀಫ್ ಕೇಸ್ ಕೊಟ್ರೆ ಯಾರನ್ನ ಬೇಕಾದ್ರೆ ತೇಜೋವಧೆ ಮಾಡ್ತಾರೆ, ಯಾರನ್ನ ಬೇಕಾದ್ರೆ ಏನ್ ಮಾಡ್ತಾರೆ ಇಂಥವ್ರು. ಇನ್ನೊಬ್ಬ ತಾನೊಂದು ಸಮುದಾಯಕ್ಕೆ ಸೇರಿ ಬೇರೊಂದು ಸಮುದಾಯವನ್ನ ಇನ್ನೊಂದು ಸಮುದಾಯದ ವಿರುದ್ಧ ಎತ್ಕಟ್ಟಕ್ಕೆ ಇನ್ನೊಬ್ಬ ಚಾನಲ್ ಅವನು. ಸತ್ಯ ಇರೋದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟೇ ಜನ ಯೂಟ್ಯೂಬರ್ಸ್ ನಮ್ಮಂತವ್ರು ಹೇಳ್ತಾ ಇದೀವಿ, SIT ಮುಚ್ಚಬೇಕು ಅಂತ ಸುಳ್ಳು ಪ್ರಸಾರ ಮಾಡ್ತಾ ಇರುವಂತ ಮಾಧ್ಯಮಗಳು ನಿಮಗೆ ಕೇಳೋದೇನು ಅಂತಂದ್ರೆ, SITನ ರಚನೆ ಮಾಡಕ್ಕೆ ಯಾವ ರೀತಿ ಪ್ರೊಸೀಜರ್ಸ್ ಇತ್ತು, SITನ ಕ್ಲೋಸ್ ಮಾಡಿ, SITನ ರಚನೆ ಮಾಡಕ್ಕೆ ಎಷ್ಟು ಪ್ರೆಷರ್ ಇತ್ತೋ ಅದೇ ರೀತಿ ನೈತಿಕತೆ ಮತ್ತೆ ಅದರ ಆಧಾರದ ರಹಿತವಾಗಿ SITನ ಕ್ಲೋಸ್ ಮಾಡಕ್ಕೆ ಬರಕ್ಕಿಲ್ಲ. ಕಾರಣ ಯಾಕೆ ಅಂತಂದ್ರೆ, 13ನೇ ಪಾಯಿಂಟ್ ವರೆಗೂ ಸಿಕ್ಕಿರುವಂತ 9 ಶವಗಳ ಡೀಟೇಲ್ಸ್ ಏನು ಅಂತ SIT ಅವರು ಬಹಿರಂಗಪಡಿಸಿಲ್ಲ ಅಥವಾ ಸರ್ಕಾರನೂ ಕೂಡ ಬಹಿರಂಗಪಡಿಸಿಲ್ಲ. ಅಲ್ಲಿ 13 ಪಾಯಿಂಟ್ ಅಲ್ಲಿ 9 ಶವಗಳು ಸಿಕ್ಕಿದೆ, ಡಾಕ್ಯುಮೆಂಟ್ ಸಿಕ್ಕಿದೆ. ಸೊ ಇಟ್ ಇಸ್ ಬಿನ್ ಪ್ರೈಮರಿಲಿ ಎಸ್ಟಾಬ್ಲಿಷ್ಡ್. ಭೀಮಾ ಕೊಟ್ಟಿರುವಂತ ಕಂಪ್ಲೇಂಟು, ಭೀಮನ ಕಂಪ್ಲೇಂಟ್ ಮೇಲೆ ಆಗಿರುವಂತ FIR, ಅದರ ಮೇಲೆ ನ್ಯಾಯಾಲಯದ ಮುಂದೆ ಕೊಟ್ಟಿರುವಂತ ಸ್ವಾಯಿಚ್ಛೆ ಹೇಳಿಕೆ, 3 ಕೂಡ ಅಲ್ಲಿ ಸಿಕ್ಕಿರುವಂತ ಡಾಕ್ಯುಮೆಂಟ್ಸ್ ಮತ್ತು 9 ಪಳಿಯುಳಿಕೆಗಳು ಪ್ರೈಮಾ ಫೇಶಿಯಾ ಸಾಕ್ಷಿಯನ್ನು ಎಸ್ಟಾಬ್ಲಿಷ್ ಮಾಡಿದೆ. ಈಗ SIT ಅವರು SITನ ಮುಚ್ಚಲ್ಲ ಮಾಧ್ಯಮದವರೇ. ನಾನು ಹೇಳ್ತೀನಿ ಪ್ರೊಸೀಜರ್ಸ್. ಅಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್, ಇನ್ವೆಸ್ಟಿಗೇಷನ್ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಅಲ್ಲಿ ನಡೀತಾ ಇದೆ. ಆ 9 ಪಳೆಯುಳಿಕೆಗಳು ಬಗ್ಗೆ ಸಾರ್ವಜನಿಕವಾಗಿ ನೋಟಿಸ್ ಅನ್ನ ಪೇಪರ್ ಅಲ್ಲಿ, ಟಿವಿನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ SIT ಅವರು ಕೊಡಬೇಕಾಗುತ್ತೆ. ಸಂಬಡಿ ಅಷ್ಟು ಕ್ಲೇಮ್ ಆ ಒಂದು 9 ಪಳೆಯುಳಿಕೆಗಳು ಯಾರದು ಅಂತ ಎಸ್ಟಾಬ್ಲಿಷ್ ಮಾಡಕ್ಕೆ SIT ಅವರು ಟಿವಿ ಮಾಧ್ಯಮ, ನಿಮ್ದೇ ಟಿವಿ, ಪೇಪರ್ ಪ್ಲಸ್ 474 ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಅದರಲ್ಲಿ ಇದೆಯಾ ಅಥವಾ ಕಂಪ್ಲೇಂಟ್ ಕೊಡದೇ ಯಾರಾದ್ರೂ ಮಿಸ್ಸರ್ ಆಗಿದಾರಾ, ಮುಚ್ಚಾಕಿದಾರಾ? ಎರಡೂ ಕೂಡ ಪಾಸಿಬಿಲಿಟೀಸ್. ಒಂದು 474 ಮಿಸ್ಸಿಂಗ್ ವ್ಯಕ್ತಿಗಳ ಕಂಪ್ಲೇಂಟು ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದಲ್ಲಿ ಕಳೆದ 10 ವರ್ಷದಲ್ಲಿ 2012 ವರೆಗೂ ಅನ್ಕೊಂತೀನಿ. ಇಲ್ಲಿಯವರೆಗೆ ಯಾರ್ಯಾರು ಮಿಸ್ಸಿಂಗ್ ಆಗಿದ್ರೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಧರ್ಮ ಹೆಬ್ಬಿನಕಟ್ಟಿ ಅಂತ ಗೋವಾ ವ್ಯಕ್ತಿ ಜೂನ್ 10ಕ್ಕೆ 2010ಕ್ಕೆ ಬರ್ತಾನೆ, ವಾಪಸ್ ಹೋಗೋದೇ ಇಲ್ಲ, ಎಲ್ಲಾದ ಏನು ಅಂತ ಗೊತ್ತಿಲ್ಲ. ನಮ್ಮ ಕ್ಲೈಂಟ್ ಅದು 9 ಸಿಕ್ಕಿರೋದ್ರಲ್ಲಿ ಇಷ್ಟೊಂದು ಮಿಸ್ಸಿಂಗ್ ಆಗಿರುವಂತ ಕಂಪ್ಲೇಂಟ್ಸ್ ಇರ್ಬೇಕಾದ್ರೆ
474 ಶವ ಅಂತೂ ಸಿಗಲೇಬೇಕು. ಇಲ್ಲ ಅವರುಗಳು ಯಾವ ರೀತಿ, ಯಾಕಂದ್ರೆ ಆನ್ ರೆಕಾರ್ಡ್ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅವರ ರೆಕಾರ್ಡ್ಸ್ ಪ್ರಕಾರ 474 ವ್ಯಕ್ತಿಗಳು 10 ವರ್ಷದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಇಲ್ಲಿವರೆಗೂ ತಗೊಂಡ್ರೆ ಅದರ ಮೌಲ್ಯ 1000ಕ್ಕೂ ಹೆಚ್ಚಾಗುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಈ 474 ಮಿಸ್ಸಿಂಗ್ ಆಗಿರೋ ವ್ಯಕ್ತಿಗಳ ಎಲ್ಲೋದ್ರು, ಯಾರು ಊತ ಹಾಕಿದ್ರು, ಅಥವಾ ಈ ಭೀಮನೆ ಊತ ಹಾಕದ್ನ, ಅಥವಾ ಬೇರೆಯವರು ಊತ ಹಾಕಿದ್ರ, ಬೇರೆಯವರು ಊತ ಹಾಕಿಸಿದ್ರ, ಎಸ್ಟಾಬ್ಲಿಷ್ ಮಾಡಬೇಕಲ್ವಾ? 474 ವ್ಯಕ್ತಿಗಳು ಮಿಸ್ಸಿಂಗ್ ಆಗಿದ್ದಾರೆ, ಭೀಮಾ ನಾನೇ ಊತ ಹಾಕಿದ್ದೀನಿ ಅಂತಾನೆ ಸಿಕ್ಕಿದೆ. ಇವಾಗ 9 ಪಳೆಯುಳಿಕೆ ಸಿಕ್ಕಿದೆ. ಪೇಪರ್ನಲ್ಲಿ, ಟಿವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ SIT ಅವರು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ. ಈ ರೀತಿ ಪಳೆಯುಳಿಕೆಗಳು ಸಿಕ್ಕಿದೆ. ದಯಮಾಡಿ ಮಿಸ್ಸಿಂಗ್ ಆಗಿರೋ ಕುಟುಂಬದವರು, ತಂದೆ ತಾಯಿ, ಅಕ್ಕ ತಮ್ಮ ಅವರು ಮುಂದೆ ಬರಬೇಕು. DNA ಟೆಸ್ಟ್ಗೆ ಅವರನ್ನ ಕರಿಬೇಕು. ಅವರ ಕಂಪ್ಲೇಂಟ್ಗಳನ್ನ ವೆರಿಫೈ ಮಾಡಬೇಕು. ಆ DNA ಟೆಸ್ಟ್ ಅನ್ನ ಈ ಸ್ಕೆಲಿಟಲ್ ಹ್ಯೂಮನ್ ರಿಮೈನ್ ಜೊತೆ ಮ್ಯಾಚ್ ಆಗಬೇಕು. ಫಾರೆನ್ಸಿಕ್ ಅದನ್ನ ಮ್ಯಾಚಿಂಗ್ ಅಂತ, ಅಪ್ರಾಕ್ಸಿಮೇಟ್ ಮ್ಯಾಚಿಂಗ್ ಅಂತ ಕೊಟ್ರೆ ಅವ್ರದೇ ಹೆಣ ಅಂತ ಗೊತ್ತಾಗುತ್ತೆ. ಯಾವ ಕಾರಣಕ್ಕೆ ಅವ್ರು ಧರ್ಮಸ್ಥಳಕ್ಕೆ ಬಂದಿದ್ರು, ಇವ್ರ ಕಂಪ್ಲೇಂಟ್ ಮಿಸ್ಸಿಂಗ್ ಯಾಕಾಯ್ತು, ಯಾರು ಈತನ ಊತ ಹಾಕಿದ್ದು, ಯಾವ ಊತ ಹಾಕಿದ್ದು, ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ, ಭೀಮನೆ ಊತ ಹಾಕದ್ನ ಬೇರೆಯವರು ಊತ ಹಾಕದ್ರ, ಎಲ್ಲವನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಏನು ಪರಿಶೀಲನೆ ಮಾಡಿದಾರ? 9 ಸ್ಕೆಲಿಟನ್ಸ್ ನ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪೆಂಡಿಂಗ್ ಇಟ್ಕೊಂಡು SIT ಕ್ಲೋಸ್ ಮಾಡ್ತಾರಂತಾರೆ. ಹೊಟ್ಟೆಗೆ ಅನ್ನ ತಿಂತೀರಾ, ಗಲೀಜ್ ತಿಂತೀರಾ ನೀವು? ಇನ್ನೆಷ್ಟು ಕೊಲೆಗಾರರು ನಿಮ್ಮ ಬಾಯಿಗೆ, ನಿಮ್ಮ ಕಚೇರಿಗೆ, ನಿಮ್ಮ ಚಾನೆಲ್ಗೆ ಬ್ರೀಫ್ ಕೇಸ್ಗಳನ್ನ ಕಳಿಸಿದ್ರೆ ಏಲ್ ತಿಂದು ಕೆಲಸ ಮಾಡ್ತೀರಾ ನೀವೆಲ್ಲ? ಇದನ್ನು ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹೇಳಿಲ್ಲ ಅಂದ್ರೆ ವಿಧಿನೇ ಇಲ್ಲ. ನಿಮಗೆ ಮಾಹಿತಿ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಗ್ರೌಂಡ್ ರಿಪೋರ್ಟ್ ಕೊಡಕ್ಕಾಗಿಲ್ಲ ಬಂದಿರೋ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕ್ಯಾಕರ್ಸ್ ಕೂಸ್ಕೊಳ್ಳುವಂತ ಕೆಲಸ ಯಾಕೆ ಮಾಡ್ತೀರಾ? ನೀವೇನೇ ಪ್ರೊಟೆಕ್ಟ್ ಮಾಡಿ, ಯಾವುದೇ ಪ್ರೊಟೆಕ್ಟ್ ಮಾಡಿ, ಕೊಲೆಗಾರನ್ನ ನೋಟಿಸ್ ಕೊಟ್ಟು ತನಿಖೆ ಮಾಡಿ ಎಸ್ಟಾಬ್ಲಿಷ್ ಅಂತೂ SIT ಮಾಡೇ ಮಾಡುತ್ತೆ. ಅಲ್ಲಿವರೆಗೂ ನಾವು ಯಾರೂ ಬಿಡೋದಿಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನ ಮೇಲೆ ಹಿಂದೂ ವಿರೋಧಿ ಅಂತ ಏನಾದ್ರು ನೀವುಗಳು ಷಡ್ಯಂತ್ರ ಮಾಡಿ ಮುಚ್ಚಕ್ ಬಂದ್ರೆ, ಕಾಂಗ್ರೆಸ್ 2028ಗೆ ತಗಣದೆ ದ ಕಾಂಗ್ರೆಸ್ ವಿಲ್ ನಾಟ್ ಇವನ್ ಗೇನ್ 37 ಸೀಟು. 137 ಸೀಟಲ್ಲಿ 100 ಸೀಟ್ ಡಮಾರು. ಬರೀ 37 ಸೀಟ್ಗಿಂತ ಕಡಿಮೆ ಮಟ್ಟಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ಈ SIT ಮುಖಾಂತರ ಆಮೇಲೆ SIT ನ ಮುಚ್ಚಕ್ಕೆ ಬರಕ್ಕೆ 13ನೇ ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾಕೆ ಸಿಗ್ಬೇಕು? ಆಗ್ಯದ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಪಳೆಯುಳಿಕೆ ಸಿಗಬೇಕು ಅಂತ ಇದೆಯಾ? ಆ ಪಳೆಯುಳಿಕೆಗಳು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಅಲ್ಲಿಂದ ಕೆಳಗಡೆ ಹೋಗಿರ್ಬೋದು, ಆ ಸೋರ್ಸ್ ಜಾಗಕ್ಕಿಂತ ಪಕ್ಕದಲ್ಲಿ ಇರ್ಬೋದು. ನಾವು ಅದಕ್ಕೆ ಟೆಕ್ನಾಲಜಿನ ಬಳಸು ಅಂತ ಹೇಳಿದ್ವಿ. ಟೆಕ್ನಾಲಜಿ ಬಳಸು ಅಂತಂದ್ರೆ ಯಾವುದೋ ಕಿತ್ತೋಗಿರೋ ಡ್ರೋನ್ ನ ತಗೊಂಬಂದು ಒಂದು 10,000 ರೂಪಾಯಿ 20,000 ರೂಪಾಯಿ ಖರ್ಚು ಮಾಡಿ ನೀವುಗಳು ಆಡೋ ಡ್ರಾಮಾ ನಮಗೆ ಗೊತ್ತಾಗಲ್ವಾ? ಆಸ್ ಸ್ಪೋಕನ್ ಟು ಹೈದರಾಬಾದ್ ಕಂಪನಿ ಅವ್ರ ಜೊತೆ ಮಾತಾಡಿದ್ದೀನಿ. ದಟ್ ಮಿನಿಮಮ್ ಕಾಸ್ಟ್ ವಿಲ್ ಸ್ಟಾರ್ಟ್ ವಿತ್ 50 lakhs, 50 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ಈ ಡ್ರೋನ್ ನ ಮತ್ತೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಕ್ಕೆ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಆಗಿದೆಯಾ? ಯಾವ ಕಂಪನಿ ಅವ್ರಿಗೆ ನೀವು ಸ್ಕ್ಯಾನಿಂಗ್ ಮಾಡಕ್ಕೆ ಕಾಂಟ್ರಾಕ್ಟರ್ ನ ಕೊಟ್ಟಿದ್ದೀರಾ? ಯಾವ ಕಿತ್ತೋಗಿರೋ ಡ್ರೋನ್ ತಗೊಂಡ್ಬಂದು ನಮ್ಗೆಲ್ಲ ಗೂಬೆ ಕೂರಿಸ್ತಾ ಇದ್ದೀರಾ? ಭೀಮಾ ನಿಯತ್ತಾಗಿದ್ದಾನೆ ಅಂತ 9 ಪಳೆಯುಳಿಕೆ 1 to 13 ಬಿಟ್ಟವರೆಗೂ 9 ಪಳೆಯುಳಿಕೆ ಸಿಕ್ಕಿದೆ. ಅದು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, DNA ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಆ ಪಳೆಯುಳಿಕೆಯನ್ನು ತಗೊಂಡ್ಬಂದು ಸಿದ್ದರಾಮಯ್ಯ ಅವರ CM ಆಫೀಸಲ್ಲಿ ಮಾಡ್ಕೊಂತೀರಾ, ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ ನೀವು SIT ಅವರು, ಪೊಲೀಸ್ ಇಲಾಖೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. 9 ಪಳೆಯುಳಿಕೆ ಸಿಕ್ಕಿದೆ. ಆಮೇಲೆ ಫಾರೆನ್ಸಿಕ್ ಮತ್ತೆ DNA ಅವರು ಎಸ್ಟಾಬ್ಲಿಷ್ ಮಾಡಬೇಕು ಇದೆಷ್ಟು ವರ್ಷ ಹಳೇದು, ಹೆಣ್ಣ ಗಂಡ, ಎಲ್ಲ ಡೀಟೇಲ್ಸ್ ಫಾರೆನ್ಸಿಕ್ ಮತ್ತೆ DNA ಕೊಡ್ಬೇಕು. DNA ಅವರು ಕೊಡಬೇಕಾಗತ್ತೆ. ತದನಂತರ ಕನ್ಕ್ಲೂಡ್ ಮಾಡಬೇಕಾಗತ್ತೆ ಈ ವ್ಯಕ್ತಿಯ ಏಜ್ ಏನು, ಹೆಣ್ಣ ಗಂಡ, ಅಥವಾ ಹತ್ಯೆ ಯಾವಾಗ ಆಗಿರ್ಬೋದು, ಯಾವ ರೀತಿ ಆಗಿರ್ಬೋದು. ಒಂದು ಹೆಚ್ಚು ಕಮ್ಮಿ ಒಂದು ಅಪ್ರಾಕ್ಸಿಮೇಟ್ ಮೆಡಿಕಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರುತ್ತೆ. ತದನಂತರ ಅದರ ಮೇಲೆ SIT ಅವರು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗತ್ತೆ. ಈ ಪಳೆಯುಳಿಕೆಗಳ ಸಂಬಂಧಪಟ್ಟಂತವರು ದಯಮಾಡಿ ಮುಂದೆ ಬನ್ನಿ ಅಂತ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು DNA ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಈ 9 ಸ್ಕೆಲಿಟನ್ಸ್ ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಯಾರು ಸಂಬಂಧಪಟ್ಟಿದ್ದಂತ. ಆಮೇಲೆ ಇದೇ ಭೀಮನ್ನ ಕೇಳಬೇಕಾಗತ್ತೆ, ಅಥವಾ ಭೀಮಾ ಊತಿಲ್ಲ ಅಂದ್ರೆ ಬೇರೆ ಯಾರು ಊತರು ಅದನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ. ಇಷ್ಟೊಂದು ಕೆಲಸ ಎಲ್ಲ ಬಾಕಿ ಇರ್ಬೇಕಾರೆ SIT ಹೆಂಗ್ ಮುಚ್ಚಕ್ಕಾಗತ್ತೆ? ಒಟ್ಟೆ ಏನ್ ತಿಂತೀರಾ? ಗೊಬ್ಬರ ತಿಂತೀರಾ ನೀವು ಮಾಧ್ಯಮದವ್ರು, ಕೆಲವು ಮಾಧ್ಯಮದವರು. ಕೊಲೆಗಾರನ್ನ ನೀವು ಏನೇ ಮಾಡಿ ಬಚಾವ್ ಮಾಡಕ್ಕಂತೂ ಆಗಲ್ಲ. ಬಿಕಾಸ್ ವಿ ಕ್ಯಾನ್ ಚಾಲೆಂಜ್ SIT ನ ಮುಚ್ಚಿದ್ರೆ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಅಂಡ್ ಡೆಫಿನೆಟ್ಲಿ ವಿಲ್ ಬ್ರಿಂಗ್ ಇನ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಡೆಫಿನೆಟ್ಲಿ ಈಗಲಾದ್ರೂ ಸರ್ಕಾರದ ಹದ್ದಲ್ಲಿದೆ.
SIT ಮುಚ್ಚಕ್ಕೆ ಪ್ರಯತ್ನ ಪಟ್ರೆ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಂಡ್ ಗೆಟ್ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಸ್ಟ್ ಟು ಮಾನಿಟರ್ ದಿಸ್ ಕೇಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ನೀವೇನು ಅನ್ಕೊಂಡಿದ್ದೀರಲ್ಲ SIT ಅನ್ನೋ ಗೋಲಿ ಆಟನ ಗಿಲಿದಾಂಡ್ಲ ಇಷ್ಟ ಬಂದಾಗ ಓಪನ್ ಮಾಡಕ್ಕೆ ಮುಚ್ಚಕ್ಕೆ. ಹ್ಯಾವ್ ಸಮ್ ಡಿಗ್ನಿಟಿ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇರಲಿ. ಇಷ್ಟೆಲ್ಲ ಕೆಲಸ ಬಾಕಿ ಇದೆ. ಜೊತೆನಲ್ಲಿ ವಿ ವಿಲ್ ಗೆಟ್ ದ ಡೈರೆಕ್ಷನ್ ಫಾರ್ 5 ಕೋಟಿಯಿಂದ 50 ಕೋಟಿ ಖರ್ಚಾಗುತ್ತೆ ಸ್ಕ್ಯಾನ್ ಮಾಡಕ್ಕೆ. 3,500 ಕಿಲೋಮೀಟರ್ 3,500 ಹೆಕ್ಟೇರ್ ಭೂಮಿಯನ್ನ ಯಾವ್ದೋ ಕಿತ್ತೋಗಿರೋ ಒಂದು ಆ ಡ್ರೋನ್ ಪ್ರತಾಪ್ನ ಹತ್ರ ತಗೊಂಡ್ಬಂದು ಯಾವ್ದೋ ಕಿತ್ತೋಗಿರೋ ಡ್ರೋನ್ ಅಲ್ಲಿ ನೀವು ಸ್ಕ್ಯಾನ್ ಮಾಡ್ಬಿಟ್ಟು ನಮ್ಮ ಮೇಲೆ ಗೋಬೆ ಕೂರ್ಸಕ್ಕೆ ಟ್ರೈ ಮಾಡಿದ್ರೆ ವಿ ಆರ್ ನಾಟ್ ಫೋಲ್ಸ್. RT ಅಪ್ಲೈ ಮಾಡ್ತೀವಿ, ಹಕ್ಕು ಮಾಹಿತಿ ಅಪ್ಲೈ ಮಾಡಿ ಆ ಡ್ರೋನ್ ನ ಎಲ್ಲಿಂದ ತರಿಸಿದ್ರಿ, ಯಾವ ಸಂಬಂಧಪಟ್ಟರು, ಟೆಕ್ನಿಕಲ್ ಗೋಬೆ ಕುಣ್ಸಕ ಎಲ್ಲಾ ಮಾಹಿತಿಯನ್ನು SIT ಕೊಡಬೇಕಾಗತ್ತೆ. ಜನ ನೀವು ಅಪ್ಲೈ ಮಾಡಿ ಆ ಡ್ರೋನ್ ನ ಏನಕ್ಕೆ ಬಳಸಿದ್ರು ಅಂತ ಹೇಳ್ಬೇಕಾಗತ್ತೆ. ಅಟ್ಲೀಸ್ಟ್ ಟೆಕ್ನಿಕಾಲಿಟೀಸ್ ಕೊಡ್ಲಿ. ಏನಕ್ಕೋಸ್ಕರ ನಮ್ಮನ್ನು ಗೋಬೆ ಮಾಡಕ್ಕೋಸ್ಕರ ಡ್ರೋನ್ ಅನ್ನು ಬಳಸಿದ್ರ? ಬಿಕಾಸ್ ಐ ಹ್ಯಾವ್ ಸ್ಪೋಕನ್ ಟು 2-3 ಕಂಪನೀಸ್, ಹೈದರಾಬಾದ್ ಬೇಸ್ಡ್ ಕಂಪನಿ, ಮುಂಬೈ ಬೇಸ್ಡ್ ಕಂಪನಿ, ಡೆಲ್ಲಿ ಬೇಸ್ಡ್ ಕಂಪನಿ. ಅವ್ರು ಹೇಳ್ತಾರೆ ಇದೆಲ್ಲ ನೀವು ಮಾಡ್ತಾ ಇರೋದು ಟೆಕ್ನಿಕಲಿ ಫೀಸಿಬಲ್ ಅಲ್ಲ, ರಿಸಲ್ಟ್ಸ್ ಬರಲ್ಲ ಅಂತ. ಒಳ್ಳೆ ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ಒಂದು ಟೆಕ್ನಿಕಲಿ ಎಸ್ಟಾಬ್ಲಿಷ್ಡ್ ಡ್ರೋನ್ ಕಂಪನಿಯನ್ನ ಅಥವಾ ಗ್ರೌಂಡ್ ಸ್ಕ್ಯಾನಿಂಗ್ ಕಂಪನಿಯನ್ನ ಹೈರ್ ಮಾಡಬೇಕಾಗತ್ತೆ, ಹಣ ಖರ್ಚು ಮಾಡಬೇಕಾಗತ್ತೆ, ಸರ್ಕಾರದ ಫೈನಾನ್ಷಿಯಲ್ ಸ್ಯಾಂಕ್ಷನ್ ಬೇಕಾಗತ್ತೆ. SIT ಅವರು ಅವರ ಮೂಲಕ ಹುಡುಕ್ಬೇಕಾಗತ್ತೆ. 3,500 ಕಿಲೋಮೀಟರ್ ಸಿದ್ದರಾಮಯ್ಯನವರೇ 3,500 ಎಕರೆ, ಸಾರಿ ನಾನು ಕಿಲೋಮೀಟರ್ ಅಂತ ಇದ್ದೀನಿ, 3,500 ಎಕರೆ ಅಥವಾ 4,000 ಎಕರೆ ಆ ಕಾಡನ್ನ ನೀವು ಕಂಪ್ಲೀಟ್ ಆಗಿ SITಗೆ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಕೊಟ್ಟು ಒಂದು ಒಳ್ಳೆ ಕಂಪನಿಗೆ ಅದನ್ನ ಕಾಂಟ್ರಾಕ್ಟ್ ನ ಕೊಟ್ಟು ಸ್ಕ್ಯಾನಿಂಗ್ ಕಂಪನಿಗೆ ಅದನ್ನ ಸ್ಕ್ಯಾನ್ ಮಾಡಿ ನಮಗೆ ಸತ್ಯವನ್ನ ತಿಳಿಸಬೇಕು. ಜೊತೆನಲ್ಲಿ ಇಂಟ್ರಿಮ್ ರಿಪೋರ್ಟ್ ಸರ್ಕಾರ ಸಬ್ಮಿಟ್ ಆಗಿದೆ ಅಂತೆ. ನಿಮ್ಗೆ ತಿಳ್ಸಂಗಿದ್ರೆ ತಿಳಿಸಿ, ಬಿಟ್ಟಂಗಿದ್ರೆ ಬಿಡಿ ನಮ್ಗೆ. ಬಟ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತಾ? ವಿ ಆರ್ ಹ್ಯಾಪಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ಕಂಪ್ಲೇಂಟ್ ಇದ್ರೆ ಆ ಕಂಪ್ಲೇಂಟ್ ಅಲ್ಲಿ ಯಾರ್ಯಾರು ಹೆಸರು ಬಳಸಿದ್ರೆ ಅವ್ರಿಗೆಲ್ಲ ನೋಟಿಸ್ ಯಾಕೆ ಕೊಟ್ಟಿಲ್ಲ SIT? ವೈ ಹ್ಯಾವ್ ಯು ನಾಟ್ ಕಾಲ್ಡ್? ಯಾಕೆ? ಅವರು ಧನಿಗಳಂತನಾ, ರಾಜ್ಯಸಭಾ ಮೆಂಬರು ಅಂತ, ಅವ್ರ ಕುಟುಂಬ ಸಾವಿರಾರು ಕೋಟಿ ಓನರ್ ಅಂತ ಕಾನೂನೇ ನೀವು ತಿರ್ಚಕ್ಕೆ ಹೊಟ್ಟಿದ್ದೀರಾ? ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಪರಮೇಶ್ವರ್ ಸರ್ಕಾರ, ನೀವು ಕಾನೂನೇ ತಿರ್ಚಕ್ಕೆ ಹೊಟ್ಟಿದ್ದೀರಾ? ಈ 9 ಪಳವಳಿಕೆ ಸಿಕ್ಕಿದೆಯಲ್ಲ, ಪ್ರೈಮಾ ಫೇಶಿ ಎವಿಡೆನ್ಸ್ ಎಸ್ಟಾಬ್ಲಿಷ್ ಆಯ್ತು. ಅಲ್ಲಿಗೆ ಭೀಮಾ ಹೇಳಿದಂತೂ ಸತ್ಯ ಅಂತ ಆಯ್ತು. ಕಸ್ತೂರಬಾ ಹಾಸ್ಪಿಟಲ್ ಇರುವ ಪಳವಳಿಕೆಗಳು ಯಾರ್ದು? ಯಾರು ಕೊಲೆ ಮಾಡಿದ್ದು? ಯಾರು ರೇಪ್ ಮಾಡಿದ್ದು? ಹೆಣ್ಮಕ್ಳ, ಗಂಡ್ಮಕ್ಳ, ಗಂಡಸರ, ಹೆಂಗಸರ ಮಕ್ಕಳ? ಇದರ ಮಾಹಿತಿಯನ್ನ ಸಾರ್ವಜನಿಕ ಪಡಿಸಬೇಕು. ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಡೀತಾ ಇದ್ರೆ, ಪಾರದರ್ಶಕತೆ ಇದ್ರೆ, ಕೋಟ್ಯಾಂತರ ಜನ ವಾಚ್ ಮಾಡ್ತಾ ಇದ್ದಾರೆ ಈ ತನಿಖೆಯನ್ನ. ನೀವ್ ಯಾಕೆ ಎಲ್ಲ ಬಚ್ಚಿಡ್ತಾ ಇದ್ದೀರಾ? ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟರ್ ಪರಮೇಶ್ವರ್, DK ಶಿವಕುಮಾರ್ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? SIT ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ವಿ ಆರ್ ಡೌಟಿಂಗ್ ಯು ಆರ್ ಪ್ರೊಟೆಕ್ಟಿಂಗ್ ದ ಕೊಲೆಗಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ ಟು ಗ್ರೇಟ್ ಎಕ್ಸ್ಟೆಂಟ್. ಇಷ್ಟೆಲ್ಲ ಆದ್ರೂ ಕೂಡ ಭೀಮಾ ತನ್ನ ಕಂಪ್ಲೇಂಟ್ ಅಲ್ಲಿ, FIR ಅಲ್ಲಿ, ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈ ಕೊಲೆಯನ್ನ ಯಾರು ಮಾಡಿದ್ರು, ಅತ್ಯಾಚಾರ ಯಾರು ಮಾಡಿದ್ರು, ಯಾರು ಅವನಿಗೆ ಹೆಣ ತಗೊಂಡು ಊದಾಕರು ಅವ್ರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಯಾಕೆ SIT ನೋಟಿಸ್ ಅನ್ನ ಕೊಟ್ಟಿಲ್ಲ? ಡು ಹ್ಯಾವ್ ದ ಆನ್ಸರ್ ಫಾರ್ ಆಲ್ ದಿಸ್? ಅಥವಾ SIT ರಚನೆ ಮಾಡಿರದೆ ಕೊಲೆಗಾರನ್ನ ಪ್ರೊಟೆಕ್ಟ್ ಮಾಡಕ? ವಿ ಡೌಟ್ ಇಟ್. ಇದೇ ರೀತಿ ಮುಂದುವರೆದ್ರೆ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ SIT ಅಫಿಷಿಯಲ್ಸ್. SIT ಅಧಿಕಾರಿಗಳು ನೀವು ಈ ಕೊಲೆಗಾರರನ್ನ ಬಚಾವ್ ಮಾಡಕ್ಕೆ ಕಾನ್ಸ್ಪಿರಸಿನಲ್ಲಿ ತನಿಖೆ ಮಾಡ್ತಾ ಇದ್ದೀರಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅಂಡ್ ದೇರ್ ಇಸ್ ಅ ಪ್ರಾವಿಷನ್ ಎಕ್ಸಿಸ್ಟ್. ಗೂಂಡಾಗಳನ್ನ ಬಳಸಿ ಯೂಟ್ಯೂಬರ್ನ ಒಡೆದು ದಿಕ್ಕು ತಪ್ಸಕ್ ಆಗಲ್ಲ. ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ 24ನೇ ತಾರೀಕು ಹಿಂದೂಗಳು ನಾವೆಲ್ಲ ಒಂದು. ಯಾಕೆ? ಅಲ್ಲಿ ಸತ್ತಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋದು ಬೇಡವಾ SIT? ನೀವುಗಳೆಲ್ಲ ಗುಂಪುಗಾರಿಕೆ ಮಾಡಿಕೊಂಡು SIT ನ ದಿಕ್ಕು ತಪ್ಪಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಕಸ್ತೂರಬಾ ಹಾಸ್ಪಿಟಲ್ ಮಣಿಪಾಲ್, ಉಡುಪಿ ಜಿಲ್ಲೆನಲ್ಲಿ ಇರುವಂತ ಆ ಬಾಡಿಗಳು ಯಾರ್ದು? ಯಾಕೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ? ಯಾಕೆ TV ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ? ಯಾಕೆ ಕಂಪ್ಲೇಂಟ್ ಅವ್ರನ್ನ ಕಾಲ್ ಫಾರ್ಮ್ ಮಾಡಿಲ್ಲ? ಯಾರ್ದು? ಮತ್ತೆ ಆ ಪಳವಳಿಕೆ ತಗೊಂಡೋಗ್ಬಿಟ್ಟು SIT ಮುಖ್ಯಸ್ಥರ ನಿಮ್ಮ ಮನೇಲಿ ಮಾಡ್ಕೊಂತೀರಾ? ಅಥವಾ SP ಮಂಗಳೂರು ನಿಮ್ಮ ಮನೇಲಿ ಮಾಡ್ಕೊಂತೀರಾ? ಅಥವಾ DGP IGP ಕರ್ನಾಟಕ ನಿಮ್ಮ ಮನೇಲಿ ಮಾಡ್ಕೊಂತೀರಾ? ಯಾರಿಗ ವಾಪಸ್ ಕೊಡ್ತೀರಾ? ಅದನ್ನ ವಾಪಸ್ಸು ಸಂಬಂಧಪಟ್ಟವರಿಗೆ ಕೊಡಬೇಕು. ಅವರಿಗೆ ತಿಳಿಸ್ಬೇಕು ಹೆಂಗ್ ಸತ್ರು ಆ 9 ಜನ ಅಂತ, ಹೆಣ್ಮಕ್ಳ ಗಂಡ್ಮಕ್ಳ ಅಂತ. ಆಮೇಲೆ ಅವ್ರದ್ದೇ ಅಂತ ಎಸ್ಟಾಬ್ಲಿಷ್ ಮಾಡಕ್ಕೆ ನೀವು DNA ಟೆಸ್ಟ್ ಮಾಡ್ಬೇಕಾಗತ್ತೆ, ಫಾರೆನ್ಸಿಕ್ ಮಾಡ್ಬೇಕಾಗತ್ತೆ. ಏನು ಮಾಡಿದಿರಾ SIT ಕ್ಲೋಸು. ನಿಮ್ ಬಾಯಲ್ಲಿ ಹುಳ ಬೀಳ್ಲಿ. ನೀವು ಮಾಧ್ಯಮಗಳಾಗಿ
ಥ್ಯಾಂಕ್ ಯು.